ಯೋಗ ವಾಸಿಷ್ಠ ಮೂರನೆಯ ಭಾಗ. ಶಿವನು ಪಾಯಸವನ್ನು ಕುಡಿದಂತೆ ವಿಷವನ್ನು ಕುಡಿದನು. ಯಾಕೆ ಅಂತಂದರೆ ಪರಮಾತ್ಮನಿಗೆ ಗೊತ್ತು ಆತ್ಮ ಬೇರೆ ಶರೀರ ಬೇರೆ ಅಂತ. ಆದರೆ ಜೀವಾತ್ಮನಿಗೆ ತಿಳಿಯದು. ಆದ್ದರಿಂದಲೇ ನಮಗೆ ಭಯ. ಹಾಗಾದರೆ ಏನು ಮಾಡಬೇಕು ಅಂತಂದರೆ ನಮ್ಮನ್ನು ನಾವೇ ಸಂಕ್ಷಿಪ್ತಗೊಳಿಸಬೇಕು. ಹೇಗೆ ಅಂತಂದರೆ ನಮಗೆ ಹಬ್ಬಗಳ ಆಚರಣೆ ಇದೆ. ಅದರಲ್ಲಿ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಬೇಕು. ಆಗ ಪುರೋಹಿತರು 3 ಬೆರಳುಗಳಲ್ಲಿ ಅರಿಶಿನ ಪುಡಿಯನ್ನು ತೆಗೆದು ವೀಳ್ಯದೆಲೆಯ ಮೇಲೆ ಹಾಕಿ ಸ್ವಲ್ಪವೇ ನೀರಿನಿಂದ ತಯಾರಾದ ಗಣಪತಿಯನ್ನು ಕ್ಷಣದಲ್ಲಿ ತಯಾರಿಸಿ ಇಡುವುದು. ಹಾಗೆ ಮಾಡಬೇಕು. ಇದನ್ನು ವಸಿಷ್ಠರು ಶ್ರೀರಾಮನಿಗೆ ಹೇಳ್ತಾರೆ. ಆದರೆ ಬರೆದವರು ವಾಲ್ಮೀಕಿ. ಆಗ ರಾಮನಿಗೆ ಇನ್ನೂ 13 ವರ್ಷಗಳು. ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಗುರುಕುಲಕ್ಕೆ ಕಳಿಸ್ತಾ ಇದ್ದರು. 8 ವರ್ಷಗಳಾಗಿರುವಾಗಲೇ ವೇದ ಉಪನಿಷತ್ತುಗಳನ್ನು ಕಲಿತಿದ್ದರು. ಯೋಗ ವಸಿಷ್ಠ 32,000 ಶ್ಲೋಕಗಳಿವೆ. ಎಲ್ಲ ಕಡೆಯೂ ಒಂದು ಆತ್ಮ ಇದೆ ಅಂತ ಹೇಳಿ ಬಹಳ ಹಿಂದೆಯೇ ಹೇಳಿದವರು ವ್ಯಾಸರು. ಸುಮಾರು 5,000 ವರ್ಷಗಳ ಹಿಂದೆ. ಅದನ್ನು ಇತ್ತೀಚೆಗೆ ನಾಸಾದವರು ನಾವು ಅದನ್ನು ಅಂಗೀಕರಿಸಿದ್ದೇವೆ. ಅದಕ್ಕೆ ದೈವಕಣ ಅಂತ ಹೆಸರು. ಯಾಕೆ ಅಂತಂದರೆ ಅದು ತಾನೂ ಬೆಳಗುತ್ತಾ ಇತರರನ್ನು ಬೆಳಗುವಂತೆ ಮಾಡ್ತಾ ಇದೆ ಅಂತ ಹೇಳಿ ಅದರಲ್ಲಿಯೇ ಇರುವುದು, ಎಲ್ಲದರಲ್ಲಿಯೂ ಇರುವುದು. ಇದಕ್ಕೆ ಮೂಲ ಯಾವುದು ಅಂತಂದಾಗ ಮತ್ತೊಂದು ಹೀಗೆ ಮೂಲವನ್ನು ತಿಳಿಯಲು ಹೋದಾಗ ಪಂಚಭೂತಗಳು, ಅನಂತರ ಪರಮಾಣು ಅಂತ ಹೇಳಿ ತಿಳಿಯುತ್ತೆ. ಆದರೆ ವ್ಯಾಸರು ಬಹಳ ಹಿಂದೆಯೇ ಪರಂಜ್ಯೋತಿ, ಪರಂಧಾಮ, ಪರಮಾಣು, ಪರಾತ್ಪರ, ಪಾಶಹಸ್ತ, ಪಾಶಹಂತ್ರಿ ಹೀಗೆ ವ್ಯಾಸರು ಸಾವಿರಾರು ವರ್ಷಗಳ ಹಿಂದೆಯೇ ಲಲಿತಾ ಸಹಸ್ರನಾಮದಲ್ಲಿ ಬರೆದಿರುವರು. ಅದೇ ಲಲಿತಾದೇವಿ, ಅವಳೇ ಎಲ್ಲದಕ್ಕೂ ಮೂಲ.